ಇದು ರಿಪಬ್ಲಿಕನ್ನದ ಮತ್ತೊಂದು ಎಕ್ಸ್ಕ್ಲೂಸಿವ್, ಅದು ಕೂಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿಯ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಪಕ್ಷ ನಾಯಕರ ವಿರುದ್ಧವೇ ಬಹಿರಂಗವಾಗಿ ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಕೂಡ ಕ್ರಮ ಯಾಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಯತ್ನಾಳ್ ವಿಚಾರದಲ್ಲಿ ಮೌನ ವಹಿಸಿದ್ ಯಾಕೆ, ಇದರ ಇನ್ಸೈಡ್ ಡೀಟೇಲ್ಸ್ ಅನ್ನ ರಿಪಬ್ಲಿಕನ್ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಆ ಮಾಹಿತಿನ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದೆ. ವಿಜೇಂದ್ರ ಅವರ ಮೇಲೆ ಆಪ್ತರು ಒತ್ತಡ ಹಾಕ್ತಿದ್ದಾರೆ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ಆದ್ರೂ ಕೂಡ ವಿಜೇಂದ್ರ ಅವರು ಮೌನ ವಹಿಸಿದ್ದಾರೆ ಯತ್ನಾಳ್ ವಿಚಾರದಲ್ಲಿ. ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಹಿಂದೇಟು ಹಾಕ್ತಾ ಇರೋದು ಯಾಕೆ, ಕಠಿಣ ಕ್ರಮಕ್ಕೆ ಶಿಫಾರಸು ಮಾಡಿದ್ರು ವಿಜೇಂದ್ರ ಅವರು ಸೈಲೆಂಟ್ ಆಗಿದ್ಯಾಕೆ, ಲೋಕಸಭೆ ಚುನಾವಣೆ ಮುಗಿಯೋ ತನಕ ಮೌನಕ್ಕೆ ಶರಣಾಗುವಂತ ನಿರ್ಧಾರ, ಯತ್ನಾಳ್ ಕ್ರಮದ ಬಗ್ಗೆ ಮೌನಕ್ಕೆ ಶರಣಾಗೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕ್ರಮದ ಶಿಫಾರಸಿದ್ರು ಕೂಡ ಬಿವೈ ವಿಜಯೇಂದ್ರ ಲೋಕಸಭೆ ಚುನಾವಣೆ ಮುಗಿಯೋ ತನಕ ಕೂಡ ಯತ್ನಾಳ್ ವಿಚಾರದಲ್ಲಿ ಮೌನ ವಹಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಬಿಜೆಪಿಯ ರೆಬಲ್ ಶಾಸಕ ಯತ್ನಾಳ್ ಪದೇ ಪದೇ ಬಿಎಸ್ ಯಡಿಯೂರಪ್ಪನವರು ಬಿವೈ ವಿಜೇಂದ್ರ ಅವರ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಸಹಜವಾಗಿ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್. ಬಟ್ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ, ವಿಜೇಂದ್ರ ಅವರ ನಡೆಯ ಹಿನ್ನೆಲೆ ಏನು, ಕಾರಣ ಏನು ಮೌನಕ್ಕೆ ಶರಣಾಗೋದಕ್ಕೆ? ಎಸ್ ಶ್ರುತಿ, ಬಿಜೆಪಿಯಲ್ಲಿ ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಿನೇ ದಿನೇ ಪಕ್ಷದ ನಾಯಕರ ವಿರುದ್ಧ, ಜೊತೆಗೆ ಬಿವೈ ವಿಜೇಂದ್ರ ಹಾಗೆ ಹಿರಿಯ ನಾಯಕರಂತಹ ಬಿಎಸ್ ಯಡಿಯೂರಪ್ಪನ ವಿರುದ್ಧ ದಿನೇ ದಿನೇ ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ. ಸೊ ಇಷ್ಟಾದ್ರೂ ಕೂಡ ಯಾಕೆ ಬಿವೈ ವಿಜೇಂದ್ರ ಅವರು ಮೌನ ಆಗಿದ್ದಾರೆ ಅಂತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಜೊತೆಗೆ ಬಿಎಸ್ವೈ ಆಪ್ತರು ಹಾಗೇನೆ ಬಿವೈ ವಿಜೇಂದ್ರ ಅವರ ಆಪ್ತರು ಏನಿದ್ದಾರೆ ಎಲ್ಲರೂ ಕೂಡ ಈ ಪದಾಧಿಕಾರಿಗಳ ಸಭೆಯಲ್ಲಿ ಏನು ಯತ್ನಾಳ್ ಅವರ ವಿರುದ್ಧ ಗಂಭೀರವಾದಂತಹ ಒಂದು ಕ್ರಮವನ್ನ ತಗೋಬೇಕು, ಈ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಒಂದು ಶಿಫಾರಸನ್ನ ಕಳಿಸ್ಬೇಕು ಅಂತ ಹೇಳಿ ಕೂಡ ಆಗ್ರಹವನ್ನ ಮಾಡಿದ್ರು. ಸೊ ಇಷ್ಟಾದ್ರೂ ಕೂಡ ನನ್ನ ಬಿವೈ ವಿಜೇಂದ್ರ ಅವರು ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ನಮ್ಗೆ ಆಪ್ತ ಮೂಲಗಳು ಹೇಳುವಂತೆ ಬಿವೈ ವಿಜೇಂದ್ರ ಅವರು ತನ್ನ ಆಪ್ತರಿಗೆ ಒಂದಷ್ಟು ಕಿವಿ ಮಾತನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು. ಏನಂತಂದ್ರೆ, ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಸೈಲೆಂಟ್ ಆಗಿರಿ, ಆ ನಂತರ ನೋಡೋಣ ಅಂತ ಹೇಳಿ. ಯಾಕೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಈಗ ಲೋಕಸಭೆ ಚುನಾವಣೆಯ ಹೊತ್ತಿನಲ್ಲಿ ಅವರನ್ನ ಎದುರಾಕೊಳ್ಳೋದು ಬೇಡ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಸಮುದಾಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ. ಆ ಮೆಸೇಜ್ ಹೋಗೋದ್ರ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಸಮುದಾಯ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಪಕ್ಷದಲ್ಲೇ ಇರ್ತಕ್ಕಂಥ ಅರವಿಂದ್ ಬೆಲ್ಲಾದ್ ಇರ್ಬೋದು, ಹಾಗೇನೆ ಪಕ್ಷದಲ್ಲಿ ಇರ್ತಕ್ಕಂಥ ಸಿ ಪಾಟೀಲ್ ಇರ್ಬೋದು, ಬಿ ಸಿ ಪಾಟೀಲ್ ಇವರೆಲ್ಲರೂ ಕೂಡ ಮತ್ತೆ ಪಕ್ಷದ ನಾಯಕರ ವಿರುದ್ಧವೇ ತಿರುಗಿ ಬೀಳುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಸಹಜವಾಗಿ ಒಂದೇಟು ಅಂದ್ರೆ ಹಿಂದೇಟನ್ನ ಆಗ್ತಿರ್ತಕ್ಕಂಥ ಕ್ರಮಕ್ಕೆ, ಜೊತೆಗೆ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಪಂಚಮಸಾಲಿ ಸಮುದಾಯದ ಮತದಾರರು ಇರತಕ್ಕಂಥದ್ದು, ಇದು ಕೂಡ ಬಿಜೆಪಿಗೆ ಮತ್ತೆ ಒಳ ಏಟು ಬೀಳುವಂತಹ ಸಾಧ್ಯತೆ ಇದೆ. ಜೊತೆಗೆ ಈ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಗುರುತಿಸ್ಕೊಂಡಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು ವೇಳೆ ಉಚ್ಚಾಟನೆಗೆ ಅಥವಾ ಕಠಿಣ ಕ್ರಮಕ್ಕೆ ಮುಂದಾಗಿದ್ದೆ ಆದರೆ ಅದು ಕಾಂಗ್ರೆಸ್ಗೆ ವರದಾನ ಆಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ನವರು ಇದೇ ಉಚ್ಚಾಟನೆಯನ್ನ ಲಾಭವಾಗಿ ಇಟ್ಕೊಂಡು, ಇದನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ಸಾಫ್ಟ್ ಹಿಂದುತ್ವದ ಮೊರೆ ಹೋಗುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ಳುವ ಮೂಲಕ ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರನ್ನ ಮತದಾರರ ವಿರುದ್ಧ ಎತ್ತುಕಟ್ಟುವಂತ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿಗೆ ಏನ್ ಹಿಂದೂಗಳ ಮತ ಅಂತಕ್ಕಂಥದ್ದು ಒಂದು ಸ್ಟ್ರಾಂಗ್ ಬೆಲ್ಟ್ ಅಂತಕ್ಕಂಥದ್ದು ಇದೆ, ಅದಕ್ಕೆ ಒಂದು ಏಟು ಬೀಳುವಂತದ್ದು, ಒಳ ಏಟು. ಸೊ ಇದೆಲ್ಲವನ್ನೂ ಕೂಡ ಅರ್ತಿರ್ತಕ್ಕಂತಹ ಒಂದು ಕಡೆ RSS ನಾಯಕರು ಹಾಗೆ ಬಿಜೆಪಿಯ ಹಿರಿಯ ನಾಯಕರುಗಳು ಕೂಡ ಬಿವೈ ವಿಜಯೇಂದ್ರ ಅವರಿಗೆ ಒಂದಷ್ಟು ಆಪ್ತ ಸಲಹೆಗಳನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸನ್ನಿಹಿತ ಇರುವಂತಹ ಸಂದರ್ಭದಲ್ಲಿ ಯತ್ನಾಳ್ ವಿರುದ್ಧ ಕ್ರಮ ಬೇಡ ಅಂತಕ್ಕಂಥದ್ದು. ಈ ಕುರಿತಂತೆನೆ ವಿಜಯೇಂದ್ರ ಅವರು ಕೂಡ ತನ್ನ ಆಪ್ತರಿಗೆ ಕೂಡ ಹೇಳ್ಬಿಟ್ಟು, ಅಂದ್ರೆ ಲೋಕಸಭಾ ಚುನಾವಣೆವರೆಗೂ ಆಗ್ಲೇ ಅಲ್ಲಿವರೆಗೂ ಸುಮ್ಮನೆ ಇರಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.